ಎಷ್ಟು ಖುಷಿ ಆಗ್ತಿದೆ ಹೆಂಡತಿ ಜೊತೆ ಟ್ರಿಪ್ ಹೋಗ್ತಾ ಇರೋದು. ನೋ ಕಮೆಂಟ್ಸಾ? ಟ್ರಿಪ್ ಒಳ್ಳೇದುಂಟಾ? ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ತುಂಬಾನೇ ಹ್ಯಾಪಿ ಮೂಮೆಂಟ್ಸ್ ಆಗಲಿ. ಇದು ಜನವರಿ 1st ವ್ಲಾಗ್, ಬಟ್ ನಾನು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇದೆ, ಟೈಮ್ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಾನು ಯಾಕಂತ ಹೇಳಿದ್ರೆ ತುಂಬಾನೇ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಡಿಟಿಂಗ್ ತುಂಬಾ ಇರುತ್ತೆ, ವಾಯ್ಸ್ ಓವರ್ ಕೊಡೋದಿರುತ್ತೆ. ಶಾರ್ಟ್ಸ್ ಆದ್ರೆ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಅಂಡರ್ ನಲ್ಲೆಲ್ಲ ಮುಗಿಸ್ಬೋದು. ಬಟ್ ಲಾಂಗ್ ವಿಡಿಯೋ ಅಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಫಾರ್ಮೆಟ್ ನಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಲಾಂಗ್ ವಿಡಿಯೋಸ್ ನನಗೆ ತುಂಬಾ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಮಧು ಫ್ರೆಂಡ್ಸ್ ಅವ್ರದ್ದು ಒಂದು ಗ್ಯಾಂಗ್ ಇದೆ, ಅವ್ರದ್ದೊಂದು ರೂಲ್ಸ್ ಇದೆ, ವರ್ಷಕ್ಕೊಂದು ಟ್ರಿಪ್ ಎಲ್ಗಾದ್ರೂ ಹೋಗ್ಲೇಬೇಕು ಅಂತ ಹೇಳಿ. ಈ ವರ್ಷ ನಾನು ಮತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ವೈಫ್ ಕೂಡ ಬಂದಿದ್ರು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸ್ಲೋಲಿ ಬ್ಯಾಚುಲರ್ಸ್ ಟ್ರಿಪ್ ಇಂದ ಫ್ಯಾಮಿಲಿ ಟ್ರಿಪ್ ಗೆ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಮಧು ಫ್ರೆಂಡ್ಸ್ ಒಂದಿಬ್ರು ನಮ್ಮನೆಗೆ ಬಂದಿದ್ರು. ಉಡುಪಿಯಿಂದ ಎಲ್ಲರೂ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗೋಣ, ಮತ್ತೆ ಅಲ್ಲಿಂದ ಡಿಸ್ಪ್ಯಾಚ್ ಆಗುವಾಗ ಅವ್ರವ್ರದ್ದು ಡೆಸ್ಟಿನೇಷನ್ ಗೆನೆ ಟ್ರೈನ್ ಟಿಕೆಟ್ ಅಥವಾ ಬಸ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋದ್ವಿ. ಇನ್ನು ಅವತ್ತಿನ ದಿನ ತಿಂಡಿಗೆ ಚಿತ್ರಾನ್ನ ಮತ್ತೆ ಮೊಸರನ್ನ ಮಾಡಿದ್ದೆ. ಮಧು ಫ್ರೆಂಡ್ಸ್ ಒಬ್ರು ಇದ್ದಾರೆ, ಅವರು ತುಂಬಾ ದಿನದಿಂದ ಕೇಳ್ತಾ ಇದ್ರು ಸಿಸ್ಟರ್ ಚಿತ್ರಾನ್ನ ಮಾಡ್ಕೊಡಿ ಅಂತ ಹೇಳಿ. ಹಾಗಾಗಿ ಅವತ್ತು ತಿಂಡಿಗೆ ಚಿತ್ರಾನ್ನನೇ ಮತ್ತೆ ಮಾಡ್ಕೊಂಡಿದ್ದೆ. ಇನ್ನು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋ ಅಂತ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ, ನಾನು ಏನೇನ್ ಬೇಕು ಅನ್ನೋದನ್ನ ಫಸ್ಟ್ ಲೀಸ್ಟ್ ಮಾಡಿ ಇಟ್ಕೊಳ್ತೀನಿ. 2-3 ಡೇಸ್ ಇಂದಾನೆ ಬ್ಯಾಗ್ ಪ್ಯಾಕೇಜ್ ಎಲ್ಲ ಆತರ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಆಗಿತ್ತು. ಇನ್ನ ನಾನು ಪಿಲ್ಲೋ ಆಗಿರ್ಬೋದು, ಬ್ಲಾಂಕೆಟ್ ಆಗಿರ್ಬೋದು, ಏನೇನ್ ಬೇಕು ಅಂತೆಲ್ಲ ಅದನ್ನ ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಲಗೇಜ್ ಪ್ಯಾಕ್ ಮಾಡೋದಂದ್ರೆ ಬಂದ್ಮೇಲೆ ಅನ್ಪ್ಯಾಕ್ ಮಾಡೋದೇ ಇನ್ನೊಂದು ಒಂಥರ ದೊಡ್ಡ ಹಿಂಸೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಕಾಳು ಸಾಂಬಾರ್ನ ಮಾಡ್ಕೊಂಡಿದ್ದೆ. ನೈಟ್ ಊಟಕ್ಕೂ ಅದೇನೆ ಆಗಿಬಿಡ್ತು. ಎಷ್ಟು ಖುಷಿ ಆಗ್ತಿದೆ ಹೆಂಡತಿ ಜೊತೆ ಟ್ರಿಪ್ ಹೋಗ್ತಾ ಇರೋದು. ಡೋಂಟ್ ಗಿವ್ ಆಕ್ವರ್ಡ್ ಎಕ್ಸ್ಪ್ರೆಷನ್ಸ್. ಹೇಳಿ, ನಿಮ್ಮ ಹೆಂಡತಿ ನಿಮ್ಮನ್ನ ಸೇಫಾಗಿ ಕರ್ಕೊ ಬರ್ತಾಳೆ ಬಿಡಿ, ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ನೀನು ಡೌ ಮಾಡೋದು ಬಿಟ್ಟು ಈ ಕಡೆ ಹೇಳಿ. ಹಾಂ, ನಿಮಗೆ ಹೇಗೆ ಅನ್ನಿಸ್ತಾ ಉಂಟು ಟ್ರಿಪ್ಪಿಗೆ ಹೋಗ್ತಿರೋದು? ತಗೊಂಡೆ 2 ಸೆಟ್ಸ್ ತಗೊಂಡೆ, ಸಾಕಾಗಲ್ವಾ? ಇನ್ನೊಂದೆರಡು ಜೊತೆ ತಗೊಳ್ಳಿ. ಹಾಂ ಹೇಳಿ. ನೋ ಕಮೆಂಟ್ಸಾ? ಕೇಳ್ತೇನೆ. ಇಲ್ಲ ಹೇಳಿ. ಈ ಹುಡುಗಿರಿಗಲ್ಲ, ಯೂಟ್ಯೂಬಿಗೆ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ತುಂಬಾ ಅಂದ್ರೆ ತುಂಬಾನೇ ತಮಾಷೆಗಳು, ಮಾತುಕತೆಗಳು ಹೀಗೆ ಆಗ್ತಾನೆ ಇರುತ್ತೆ. ಮತ್ತೆ ನಾವು ಉಡುಪಿನ ಆಲ್ಮೋಸ್ಟ್ 8 ಗಂಟೆಗೆನೆ ಬಿಟ್ವಿ. ನನ್ಗೆ ಆನ್ ದ ವೇ ಹಾಗೆ ಶಾಪಿಂಗ್ ಮಾಡ್ಲಿಕ್ಕಿತ್ತು. ಹೋಗ್ತಾ ಹಾಗೆ ಉಡುಪಿನಲ್ಲಿ ಮಾಲ್ ಇದೆಯಲ್ಲ, ಅಲ್ಲಿಗೆನೆ ಹೋಗಿದ್ವಿ. ನ್ಯೂ ಇಯರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿನೇ ಡೆಕೋರೇಷನ್ ಮಾಡಿದ್ರು. ಮತ್ತೆ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮ್ಯಾಂಗ್ಳೂರ್ ಹೋಗುವಾಗ ಆಲ್ಮೋಸ್ಟ್ 10:15 ಆಗಿತ್ತು. ಈವ್ನಿಂಗ್ 6:30ಗೆ ಊಟ ಮಾಡಿದ್ರಿಂದ ನಮ್ಗೆ 10 ಅಷ್ಟರೊಳಗೆ ಏನಂತ ಗೊತ್ತಿಲ್ಲ, ಮತ್ತೆ ತುಂಬಾ ಹಸುವಾಗ್ಬಿಡ್ತು. ಮತ್ತೆ ಟ್ರೈನ್ ಅಲ್ಲಿ ಏನು ಸಿಗೋದಿಲ್ಲ ಆ ಟೈಮಲ್ಲಿ ಅಂತ ಹೇಳಿ ಸ್ಟ್ರೀಟ್ ಸೈಡ್ ಅಲ್ಲೇ ಸ್ವಲ್ಪ ಹಾಗೆ ವೆಜ್ ಫ್ರೈಡ್ ರೈಸ್ ನ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋದ್ವಿ. ನಮ್ಗೆ ಆಕ್ಚುಲಿ ಟ್ರೈನ್ ಇದ್ದಿದ್ದು 11:45ಗೆ ಮಂಗಳೂರು ಸೆಂಟ್ರಲ್ ಇಂದ. ಮತ್ತೆ ಮಾರ್ನಿಂಗ್ ಕೊಯಂಬತ್ತೂರ್ಗೆ ರೀಚ್ ಆಗುವಾಗ ನಮಗೆ ಆಲ್ಮೋಸ್ಟ್ 7:30 ಆಗಿತ್ತು. ನಾವು ಅಲ್ಲಿಂದ ರೆಂಟಲ್ ಗೆ ಕಾರ್ ನ ಬುಕ್ ಮಾಡ್ಕೊಂಡಿದ್ವಿ. ಫಸ್ಟ್ ಉಡುಪಿಯಿಂದಾನೇ ಕಾರ್ ನಲ್ಲೇ ಹೋಗೋದು ಅಂತ ಅನ್ಕೊಂಡಿದ್ವಿ, ಬಟ್ ತುಂಬಾ ಟಯರ್ಡ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿಂದ ಟ್ರೈನ್ ಅಲ್ಲಿ ಹೋಗಿ ಅಲ್ಲಿಂದ ಕಾರ್ ನ ನಾವು ರೆಂಟಲ್ ಗೆ ತಗೊಂಡ್ವಿ. ಕಾರ್ ಓಡಿಸ್ಬೇಕಾದ್ರೂ ಅಷ್ಟೇನೆ ನನ್ನ ಹಸ್ಬೆಂಡ್ ಒಂದ್ಸಲ, ನನ್ನ ಹಸ್ಬೆಂಡ್ ಫ್ರೆಂಡ್ ಒಂದ್ಸಲ ಹೀಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ಕೊಳ್ತಾ ಇದ್ರು. ಇನ್ನ ಮಾರ್ನಿಂಗ್ ತಿಂಡಿಗೆ ನಾವು ಒಂದು ಹೋಟೆಲ್ ಅಲ್ಲಿ ಸ್ಟಾಪ್ ಮಾಡಿದ್ವಿ, ಬಟ್ ಏನಂತ ಗೊತ್ತಿಲ್ಲ. ಅಲ್ಲಿ ಆಲ್ಮೋಸ್ಟ್ 10 o'clock ಗೆಲ್ಲ ನೀವು ಹೋಗಿ ನಿಮ್ಗೆ ಬೇಕಾಗಿರುವಂತ ತಿಂಡಿ ಕೇಳಿದ್ರೆ ಸಿಗೋದಿಲ್ಲ. ನಾವು ಆಲ್ಮೋಸ್ಟ್ 9:45 ಆಗಿತ್ತು ಹೋಗಿ ಇಡ್ಲಿ ಕೇಳಿದ್ರೆ ಅಷ್ಟರೊಳಗಡೆನೆ ಆಗ್ಲೇ ಇಡ್ಲಿ ಖಾಲಿ ಆಗಿತ್ತು. ಸೊ ತಿಂಡಿಗೆ ದೋಸೆನೆ ತಗೊಂಡ್ವಿ. ಮತ್ತೆ Hi guys, welcome to. Please talk 2 minutes without stop in English. Definitely, we are on Coimbatore on the way to Isha Temple. We came from Udupi via train with good sleep, fantastic sleep, with a sleeper coach with a good smooth cushion and smooth cushion type seat we had. So we got a fantastic sleep, middle break of food, juice, everything we had. So Akshay had a good sleep, I think. So he is enjoying his journey. So now we are in a
ಇನ್ನ ತಿಂಡಿನೆಲ್ಲ ಮುಗಿಸ್ಬಿಟ್ಟು ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಈಶಾ ಫೌಂಡೇಶನ್ಗೆ ಹೋದ್ವಿ. ಆಕ್ಚುಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನನ್ಗೆ ಈಶಾಗ್ ಹೋಗ್ಬೇಕು ಅಂತ ತುಂಬಾ ವರ್ಷದಿಂದ ಕನ್ಸಿತ್ತು, ಬಟ್ ಅದು ಈ ವರ್ಷ ಫುಲ್ಫಿಲ್ ಆಯ್ತು. ಆಕ್ಚುಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈ ವರ್ಷ ನನ್ಗೆ ತುಂಬಾ ಬ್ಲೆಸ್ಫುಲ್ ಇಯರ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಹೋಗಿದ್ದು ನನ್ಗೆ ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ಯಾರೆಲ್ಲ ಈಶಾ ಫೌಂಡೇಶನ್ಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ, ಮತ್ತೆ ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಹೇಗ ಅನ್ನಿಸ್ತು ಈಶಾ ಬಂದಿದ್ದು? ಚೆನ್ನಾಗಿದೆ. ಚೆನ್ನಾಗಿ ಅನ್ನಿಸ್ತಾ? ಬಂದಿದ್ರ ಮುಂಚೆ? ಬೆಂಗಳೂರಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಹೋಗ್ಲಿಲ್ಲ. ಹೇಗ ಅನ್ನಿಸ್ತು ಈಶಾ ಬಂದಿದ್ದು? ಅದ್ಭುತವಾದ ಒಂದು ಆಯೋಜನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಪ್ರಯಾಣದಲ್ಲಿ ನಾವು ಹೋಟೆಲ್ನಲ್ಲಿ ಊಟವನ್ನು ಮಾಡಲಿದ್ದೇವೆ. ಹಾ, ನಿಮ್ಗೆ ಹೇಗೆ ಅನಿಸ್ತು? ಅಂದರೆ ಹೆಂಡತಿ ಖುಷಿ ಆದ್ಮೇಲೆ ಸಾಕು. ಒಂದು ಮಾತಿನಲ್ಲಿ ಅದ್ಭುತವಾದ ಮುಚ್ಚಿನಂತ ಮಾತನಾಡಿರುವ ಮಧುರವರಿಗೆ ಧನ್ಯವಾದಗಳು. ಆಕ್ಟಿಂಗ್ ಮಾಡ್ತೆ ಕನ್ನಡ. ಇನ್ನು ಈಶಾ ಎಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಮಧ್ಯಾಹ್ನ ಊಟಕ್ಕೆ ಒಂದು ಸ್ಟಾರ್ ಬಿರಿಯಾನಿ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ವಿ. ಆಂಬೂರ್ ಬಿರಿಯಾನಿನ ತಗೊಂಡ್ವಿ. ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಎನಿಥಿಂಗ್ ಯು ವಾಂಟ್ ಟು ಸೇ? ಊಟ ಮಾಡ್ತಾರೆ ಸತ್ತು ನಿಮ್ಮ ಬಾಡಿಗೆ ಎಷ್ಟು ಹಸುವಾಗ್ತದೆ ಮಾರ್ರೆ? ಅದು ತಿಂದು ಸ್ವಲ್ಪ ಕರೆಕ್ಟ್ ಅಷ್ಟೇನಾ? ಅಷ್ಟೇ. ಎಂತ ಹೇಳ್ಬೇಕು? ಕ್ಯಾಮ್ರಾ ಕೈಲಿದ್ದಾಗ ಮಾತ್ರ ಏನಾದ್ರು ಕೇಳ್ಬೇಕು ಅನ್ಸುತ್ತೆ, ಮುಂದೆ ಇದ್ದಾಗ ಮಾತಾಡೋಕ್ಕಾಗಲ್ಲ. ನಮ್ಮ ಬಾಯ್ಸ್ ಕತೆ ಬಂದ್ಮೇಲೆ ಅದು ಹೇಗೆ ಅಂದ್ಬಿಟ್ರೆ ಜಾಡ್ಸೋದು ಬಿಡ್ತೀನಿ. ಕಂಟೆಂಟ್ ಸಿಕ್ತು ಇದು ಕಂಟೆಂಟ್. ಹಸಿವು ಹೆಚ್ಚಾಗಿ ಮನುಷ್ಯರಿಂದ ತಾಯಿಯಾದ ಒಳಗಿದ್ದ ಪ್ರಾಣಿ ಹೊರಗೆ ಬಂತು. ಫುಡ್ ಈಸ್ ದಿ ಮ್ಯೂಸಿಕ್ ಟು ದಿ ಬಾಡಿ. ಆಯ್ತಾ? ಏನು ಮಾತಾಡ್ದ ನೋಡಿ ಸರ್, ಇಬ್ರು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ಆದ್ರೂ ಸಹ 2 ದಿವಸ ಆದಾಗೆ ಆಡ್ತೇವ್ರೆ ಇಬ್ರು. ಹಸಿವು ಜಾಸ್ತಿ ಆದಾಗ ಇವ ಅವಳಿಗೆ ಕಚ್ಚೋದು ಇದೊಂದಿದೆ. ದಪ್ಪಾಗ್ಬಿಟ್ಟಿದ್ದಿಲ್ಲ. 2 ವರ್ಷ ಆಯ್ತು. ಇದು ಎಷ್ಟು ಗ್ಯಾಪ್ ಇದೆ ನೋಡಿ, ಎಷ್ಟು ಗ್ಯಾಪ್. ಅದಕ್ಕೆ ಯಾವ್ದು ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಧು ಫ್ರೆಂಡ್ಸ್ ಯಾರು ಕೂಡ ಹೊಸಬ್ರಲ್ಲ. ನನ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರು ಅವರು ಮಿನಿಮಮ್ 10 years ಇಂದ ಗೊತ್ತಿರೋರು ಇದಾರೆ, 2-3 years ಇಂದ ಗೊತ್ತಿರೋರು ಇದಾರೆ. ಹಾಗಾಗಿ ನನ್ಗೆ ಎಕ್ಸ್ಟ್ರಾ ಹೊಸದಾಗಿ ಅಡ್ಜಸ್ಟ್ ಆಗ್ಬೇಕು ಅನ್ನೋದೇನಿರ್ಲಿಲ್ಲ. ಎಲ್ಲರೂ ಅಷ್ಟೇನೆ ಸಿಸ್ಟರ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತೆ ನಾವು ಊಟನೆಲ್ಲ ಮುಗಿಸಿ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಗ್ರೀನರೀಸ್ ನ ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ನಿಲ್ಸಿ ಹಾಗೆ ಫೋಟೋಸ್ನೆಲ್ಲ ತಗೊಂಡ್ವಿ. ಮತ್ತೆ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಕ್ಯಾಪ್ ಹಾಕೊಂಡ್ ಕೂತಿದಾರಲ್ಲ ಅವ್ರು ಇರ್ಷಾದ್ ಅಂತ, ಅವರು ಎಲ್ಲರಿಗೂ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಆಕ್ಚುಲಿ ಸುಮ್ನೆ ತಮಾಷೆಯಾಗಿ ಬಿಟ್ಬಿಟ್ಟು ಹೋಗಿದ್ದು. ಹಾಗೆ ಸ್ವಲ್ಪ ಮುಂದೆ ಹೋಗಿ ನಿಲ್ಸಿದ್ರು. ನಂತರ ಮತ್ತೆ ಆ ಕಾರಿಂದ ಕಾಲ್ ಮಾಡಿದ್ರು ನಮ್ಗೆ, ಇರ್ಷಾದ್ನ ನೀವು ಕರ್ಕೊಂಡ್ ಬಂದ್ರ ಅಂತ ಹೇಳಿ. ನಾವು ಕರ್ಕೊಂಡ್ ಬಂದಿಲ್ಲ, ನೀವು ಕರ್ಕೊಂಡ್ ನಿಮ್ ಕಾರಲ್ಲಿ ಅಲ್ವಾ ಬರ್ಬೇಕಿದ್ದು ಅಂತ ಹೇಳಿ ಹಾಗೇನೆ ತಮಾಷೆಗಳನ್ನ ಮಾಡ್ಕೊಂಡು ಬಂದ್ವಿ. ಮತ್ತೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು, ಘಾಟ್ ಸೆಕ್ಷನ್ ಅಲ್ವಾ. ಹಾಗಾಗಿ ನೀವೆಲ್ಲ ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಿದ್ದೀರಾ ಅನ್ಸುತ್ತೆ ನಾವ್ ಎಲ್ಲಿಗೆ ಟ್ರಿಪ್ ಹೋಗಿದ್ದು ಅಂತ ಹೇಳಿ. ನಾವು ಹೋಗಿದ್ದು ಕೊಯಂಬತ್ತೂರಿಂದ ಕೊಡೈಕೆನಾಲ್ಗೆ. ನಾವು 6:37ಗೆ ರೀಚ್ ಆದ್ವಿ. ಆ ಟೈಮ್ ನಲ್ಲಿ ಸಿಟಿನ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ನಾನು ಈ ವ್ಲಾಗ್ ನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಆಲ್ ಅಂಡ್ ಕೀಪ್ ಸಪೋರ್ಟಿಂಗ್.